ಎಲ್ಲರಿಗೂ ನಮಸ್ಕಾರ. ಇಂದು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರಿಗೆ ಸಲ್ಲಿಸುತ್ತಿರುವ ಭಾವಗಾನ ನಮನಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಮನಸ್ಸುಗಳ ಸಂವಹನಕ್ಕೆ ಸದಾ ಸಿದ್ಧವಿರುವ ಈ ಮಾತಿನ ಮನೆಗೆ 1 ವರ್ಷದ ಸಂಭ್ರಮ. ಈಗ ವೇದಿಕೆ ಮೇಲೆ ಗಣ್ಯರನ್ನ ಬರಮಾಡಿಕೊಳ್ಳುವಂಥ ಸಮಯ. ಚಪ್ಪಾಳಿಯೊಂದಿಗೆ ಬರಮಾಡಿಕೊಂಡ ಡಾಕ್ಟರ್ ಕ್ರೂವೆ ರಾಮಚಂದ್ರ, ಕನ್ನಡ ಪರ ಹೋರಾಟಗಾರರು. ಹಾಗೆ ವಾಯ್ಸ್ ಆಫ್ ಮಲ್ನಾಡ್ನ ರುವಾನಿ ಮಲ್ನಾಡ್ ಮುರಳಿ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ವೇದಿಕೆ ಮೇಲೆ ಬರಮಾಡಿಕೊಂಡು ಹಾಗೆ ಈ ಮಾತಿನ ಮನೆಯ ರುವಾನಿ ರಾಸು ವೆಂಕಟೇಶ್ ಸರ್ ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಾವು ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದೊಂದಿಗೆ ವಿಘ್ನ ವಿನಾಯಕನನ್ನ ಸ್ಮರಿಸ್ತೀವಿ. ಈಗ ವಿಘ್ನ ವಿನಾಯಕನನ್ನ ಸ್ಮರಿಸೋಕೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಇಂದು ಗುರುರಾಜ್. ಪೂಜಿಸುವೆ ಬಾಗಿನಕ್ಕೆ ಕಡುಬೀವೆ ಎಡರುಗಳ ತೊಡರುಗಳ ಬಿಡಿಸಿ ಕಾಪಾಡಯ್ಯ. ಬಾವಿನಕ ಪೂಜಿಸುವೆ ಬಾಗಿನಕ್ಕೆ ಕಡುಬೀವೆ ಎಡರುಗಳ ತೊಡರುಗಳ ಬಿಡಿಸಿ ಕಾಪಾಡಯ್ಯ. ಬಾವಿನಕ ಪೂಜಿಸುವೆ ಬಾಗಿನಕ್ಕೆ ಕಡುಬೀವೆ. ವೃಷಭವಿದೆ ಸಿಂಹವಿದೆ ಇಲಿಯ ನೇರಿದೆ ಏಕೆ ಮನ್ಮನೋರಥವೇರಿ ಸಂಚರಿಸು ಗಣಪಯ್ಯ. ವೃಷಭವಿದೆ ಸಿಂಹವಿದೆ ಇಲಿಯ ನೇರಿದೆ ಏಕೆ ಮನ್ಮನೋರಥವೇರಿ ಸಂಚರಿಸು ಗಣಪಯ್ಯ. ಬಾವೆನಕ ಪೂಜಿಸುವೆ ಬಾಗಿನಕ್ಕೆ ಕಡುಬೀವೆ. ಏಕದಂತನೆ ನಿನಗೆ ಏಕವಿಂಶತಿ ಧೂಮೆ ರಕ್ತ ಚಂದನ ಬೆರೆಸಿ ಭಕ್ತಿಯೊಳಗರ್ಪಿಸುವೆ. ಏಕದಂತನೆ ನಿನಗೆ ಏಕವಿಂಶತಿ ಧೂಮೆ ರಕ್ತ ಚಂದನ ಬೆರೆಸಿ ಭಕ್ತಿಯೊಳಗರ್ಪಿಸುವೆ. ಸುಂಡಲಿಗೆ ತಂದೀವೆ ಉಂಡಲಿಗೆ ಮೋದಕವ ಉಂಡು ಕರುಣಿಸು ಎನ್ನ ಸಂದ ಭಕ್ತಿಯೊಳಿಂದು. ಸೊಂಡಲಿಗೆ ತಂದೀವೆ ಉಂಡಲಿಗೆ ಮೋದಕವ ಉಂಡು ಕರುಣಿಸು ಎನ್ನ ಸಂದ ಭಕ್ತಿಯೊಳಿಂದು. ಬಾವೆನಕ ಪೂಜಿಸುವೆ ಬಾಗಿನಕ್ಕೆ ಕಡುಬೀವೆ ಎಡರುಗಳ ತೊಡರುಗಳ ಬಿಡಿಸಿ ಕಾಪಾಡಯ್ಯ. ಬಾವೆನಕ ಪೂಜಿಸುವೆ ಬಾಗಿನಕ್ಕೆ ಕಡುಬೀವೆ. ವಿಘ್ನ ವಿನಾಯಕನನ್ನ ಸ್ಮರಿಸಿದ್ದಾಯಿತು. ಈಗ ವೇದಿಕೆ ಮೇಲೆ ಆಸೀನರಾಗಿರುವ ಮಹನೀಯರು ದೀಪ ಬೆಳಗುವ ಮೂಲಕ ಶುಭ ಹಾರೈಕೆಯನ್ನು ಆರಿಸಬೇಕಂತ ಕೇಳ್ತೀವಿ. ನಿರ್ಮಿಸಿದ ರಾಸು ವೆಂಕಟೇಶ್ ಅವರಿಂದ ಪ್ರಸ್ತಾವಿತ ಮಾಡಿ. ನಮಸ್ಕಾರ. ಇವತ್ತು ಈಗಾಗಲೇ ತಿಳಿದಿರೋ ಹಾಗೆ 2 ಕಾರ್ಯಕ್ರಮಗಳು, 2 ಅಂಶಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ.
ಒಂದು ಮಾತಿನ ಮನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದು. ಹಾಗೂ ಇತ್ತೀಚೆಗೆ ನಮ್ಮನ್ನಗಲಿದ ಶ್ರೇಷ್ಠ ಕವಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಸ್ಮರಣಾರ್ಥ ಭಾವಗಾನ ನಮನ ಕಾರ್ಯಕ್ರಮವನ್ನು ಇವತ್ತು ಮಲ್ನಾಡ್ ವಾಯ್ಸ್ ಆಫ್ ಮಲ್ನಾಡ್ ತಂಡವನ್ನು ಹಮ್ಮಿಕೊಂಡಿದ್ದೇವೆ. ಈ ಎರಡೂ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಸ್ವಾಗತಿಸ್ತಾ ಇದ್ದೇನೆ. ಮಾತಿನ ಮನೆ ಇದನ್ನು ನಾವು ಕಳೆದ ವರ್ಷ ಮಾರ್ಚ್ 8ನೇ ತಾರೀಕು ಆರಂಭ ಮಾಡಿದ ಮೇಲೆ ಈ ಕರೋನಾ ಆವಸ್ ಬಂತು, ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಆನಂತರ ಆಗಸ್ಟ್ ತಿಂಗಳಿಂದ ನಾವು ನಿರಂತರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಆಗಸ್ಟಿಂದ ಇಲ್ಲಿವರೆಗೆ 8 ತಿಂಗಳಲ್ಲಿ ನಾವು 16 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮಾರ್ಚ್ 2025 ಉದ್ಘಾಟನೆ ಆಯಿತು. ಅವತ್ತು ಕೂಡ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇತ್ತು. ಆನಂತರ ಆಗಸ್ಟ್ ತನಕ ನಾವು ಏನು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. 28 ಆಗಸ್ಟ್ನಲ್ಲಿ ಆಧುನಿಕ ಅಂತ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೀತು. ಅರ್ಚನಾ ಆರ್ಯನವರು ಬರೆದಂತಹ ಒಂದು ಪುಸ್ತಕ ಇಲ್ಲಿ ಸಾಹಿತ್ಯಿಕ ಮೊದಲ ಕಾರ್ಯಕ್ರಮವಾಗಿ ವಿಜೃಂಭಿಸಿತು. ಆನಂತರ ಸೆಪ್ಟೆಂಬರ್ 13ನೇ ತಾರೀಕು WV ಗುಂಡೂರಾವ್ರವರು ಕಸ್ತೂರಿಯವರ ಕುರಿತು ಉಪನ್ಯಾಸವನ್ನು ನೀಡಿದರು. ಅದೇ ಸಂದರ್ಭದಲ್ಲಿ ಶ್ರೀ ವೆಂಕಟಾಚಲ ಮಹಾತ್ಮನ್ ಎಂಬ ಕೃತಿಯನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಆಮೇಲೆ ಸೆಪ್ಟೆಂಬರ್ 20ನೇ ತಾರೀಕು ಒಂದೇ ವಾರದ ಅಂತರದಲ್ಲಿ 3 ಲೇಖಕಿಯರ 4 ಕೃತಿಗಳು ಒಂದು ಕಾರ್ಯಕ್ರಮ ಬಿಡುಗಡೆ ಕಾರ್ಯಕ್ರಮ ಇತ್ತು. ಮಾನಸ, ಡೆಮಗಲ್ಸ್, ಸೆಲ್ವಕುಮಾರ್ ಹಾಗೂ ವೀಣಾ ರಮೇಶ್ ಇವು 3 ಲೇಖಕರ ಕೃತಿಗಳು ಇಲ್ಲಿ ಬಿಡುಗಡೆ ಆಯಿತು. ಆಮೇಲೆ 10ನೇ ತಿಂಗಳು 4ನೇ ತಾರೀಕು ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಅಮೃತಧಾರೆ ಅಂತ ಒಂದು ಕೃತಿ ಇಲ್ಲಿ ಬಿಡುಗಡೆ ಆಯಿತು. ಆ ಕಾರ್ಯಕ್ರಮದಲ್ಲಿ ಕನ್ನಡ ಹೋರಾಟಗಾರರಾದ ಆನಂದ್ ಚಂದ್ರಶೇಖರ್ ಬಂದಿದ್ದರು ಹಾಗೂ ಸಪ್ನಾ ಬುಕ್ವಾಸ್ನ ದೊಡ್ಡೇಗೌಡ ಕೂಡ ಬಂದರು. ಆನಂತರ ನಾವು ಮಾಡಿದ್ದು SPB ಅವರ ಒಂದು ನಮನ ಕಾರ್ಯಕ್ರಮ. ಇಲ್ಲಿ ರಾಜೀವ್ ಅಗಲಿ ಅವರು ತುಷಾರವಾದ ಗೀತೆಗಳ ಮೂಲಕ SPB ಅವರನ್ನು ನೆನೆದು ನಮ್ಮೆಲ್ಲರನ್ನ ಪುಳಕಿತಗೊಳಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕಾಡೆ ಅವರ ಕರೋನಾ ಕಾಲದ ಕವಿತೆಗಳು ಈ ಕೃತಿ ಕೂಡ ಇಲ್ಲಿ ಬಿಡುಗಡೆ ಆಯಿತು. ಈ 2 ಕಾರ್ಯಕ್ರಮ 11ನೇ ತಾರೀಕು ಅಕ್ಟೋಬರ್ ನಡೆಯಿತು. ಆನಂತರ ಅದೇ ಅಕ್ಟೋಬರ್ 24ನೇ ತಾರೀಕು ಅಯೋಧ್ಯೆ ಪ್ರಕಾಶನ್ ಅವರ 4 ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಇದಾಯಿತು. ಇಲ್ಲಿ ರಂಗಸ್ವಾಮಿ ಮೂಕನಹಳ್ಳಿ ಅವರು, ರೋಹಿತ್ ಚಕ್ರತೀರ್ಥ ಅವರು, ಆಮೇಲೆ ಪ್ರವೀಣ್ ಕುಮಾರ್ ಮಾವಿನಕಾಡು ಹಾಗೂ ಶ್ರೀಮತಿ ಕೀರ್ವಾಣಿ ಇವರ 4 ಜನಗಳ ಕೃತಿಗಳು ಇಲ್ಲಿ ಬಿಡುಗಡೆ ಆಯಿತು. ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಸೇತುರಾಮ್ರವರು ಏನು ಮಾತಾಡಿದ್ರು ಇಲ್ಲಿ ಅದು ಇಡೀ ಜಗತ್ತಿನಾದ್ಯಂತ ಅವರ ಒಂದು ವಿಡಿಯೋ ವೈರಲ್ ರೀತಿ ಆಮೇಲೆ ಭಾವನಾ ಬಿ ಅವರಿಂದ ಒಂದು ಭಾವಗೀತೆಗಳ ಕಾರ್ಯಕ್ರಮ ಭಾವಾಮೃತ ಅಂತ ನಾವು 25-10ನೇ ತಿಂಗಳಲ್ಲಿ ಮಾಡಿದ್ವಿ. ಅಂದರೆ ಯಾವತ್ತು ಅಯೋಧ್ಯೆ ಪ್ರಕಾಶನ ಪುಸ್ತಕ ಬಿಡುಗಡೆ ಆಯಿತು ಅದು ಮುಂದಿನ ದಿನವೇ ಈ ಕಾರ್ಯಕ್ರಮ ಕೂಡ ಇತ್ತು. ಭಾವನಾ ಅವರು ಸುಶ್ರಾವ್ಯವಾಗಿ ಹಾಡುಗಳನ್ನು ಹಾಡಿ ನಮ್ಮೆಲ್ಲರೂ ಗಮನಿಸಿದ್ರು. ಆನಂತರ ನವೆಂಬರ್ನಲ್ಲಿ 7ನೇ ತಾರೀಕು ಶೈಲಜಾ ಶರ್ಮಾ ಅವರ 3 ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಆಯಿತು. ಆನಂತರ ನವೆಂಬರ್ 13ನೇ ತಾರೀಕು ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ವಿಜಯಪಥ ಅನ್ನೋ ಕೃತಿ ಬಿಡುಗಡೆ ಆಯಿತು. ಇದನ್ನು ಬೇರಮಂಗಲ ರಾಮೇಗೌಡರು ಹಾಗೂ ಚೆನ್ನೇಗೌಡರು ಬಂದು ಕೃತಿಯನ್ನು ಬಿಡುಗಡೆ ಮಾಡಿದರು. ಆಮೇಲೆ ನವೆಂಬರ್ನಲ್ಲಿ ಕನ್ನಡವೇನಿಪ್ಪ ನಾಡು ಚೆಲುವಾಯಿತು ಎಂಬ ಒಂದು ಗೀತ ಗಾಯನ ಕಾರ್ಯಕ್ರಮವನ್ನು ಮಾಡಿದ್ವಿ. ಸವಿಗಾನ ಮಂಜೂರವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡಿದರು. ಅದೇ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಗುರುರಾಜ್ ಹೊಸಕೋಟೆ ಹಾಗೂ BV ಶ್ರೀನಿವಾಸ್ ಇವರನ್ನ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಶಶಿಧರ್ ಪಾರಿಕಾರ್ ಅವರು ಪಾಲ್ಗೊಂಡರು. ಆನಂತರ ಡಿಸೆಂಬರ್ 26ನೇ ತಾರೀಕು ಅಭಿನವ ವಾಗ್ದೇವಿ ಕಂತಿ ಅಂತ ಒಂದು ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಅದರ ಜೊತೆಗೆ ರಂಗಗಾನಯಾನ ಅಂದರೆ ನಾಟಕದ ಜೊತೆಗೆ ಹಾಡುಗಳನ್ನು ಹಾಡುತ್ತಾ ಯಾನ ಮಾಡುವಂಥ ಒಂದು ಕಾರ್ಯಕ್ರಮ, ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ವಿ. ಇದನ್ನು ನೋಬೆಲ್ ಹಾರ್ಟ್ಸ್ ತಂಡದವರು ಇಲ್ಲಿ ಆ ಕಾರ್ಯಕ್ರಮ ನಡೆಸಿಕೊಟ್ರು. ಈ ಕಾರ್ಯಕ್ರಮದ ಅತಿಥಿಯಾಗಿ ಶ್ರೀ KP ಪುತ್ತೂರಾಯ್ ಅವರು ಇಲ್ಲಿ ಬಂದಿದ್ದರು. ಆನಂತರ ಜನವರಿ 17 ಈ ವರ್ಷದಲ್ಲಿ YN ಗುಂಡೂರಾವ್ರವರ ನೆನಪಿನ ಚಿತ್ತಾರ ಅಂತ ಒಂದು ಕೃತಿ ಬಿಡುಗಡೆ ಆಯಿತು. ಶ್ರೇಷ್ಠ ಹಾಸ್ಯ ಬರಹಗಾರ ಶ್ರೀ MS ನರಸಿಂಹಮೂರ್ತಿ ಅವರು ಮಾತಿನ ಮನೆಗೆ ಬಂದಿದ್ದರು. ಅವರ ಮಾತುಗಳು ಕೂಡ ಜನಗಳನ್ನ ಅನಿಸಿತ್ತು. ಮತ್ತು ಕಳೆದ ಜನವರಿ 30ನೇ ತಾರೀಕು ಜಾನಪದ ಗೌರಮ್ಮ ಅವರ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಜಾನಪದ ಗೀತೆಗಳ ಕಾರ್ಯಕ್ರಮ ಆಯಿತು. ಇದಲ್ಲದೆ ಜೀವನದಲ್ಲಿ ಸಂತೋಷದಿಂದ ಇರುವುದು ಹೇಗೆ ಅನ್ನೋ ಒಂದು ಬಗ್ಗೆ K. ಪುತ್ತೂರಾಯರ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡಿದ್ರು. ಈಗ ಇದು 14ನೇ ಕಾರ್ಯಕ್ರಮ. NS ಲಕ್ಷ್ಮೀನಾರಾಯಣ ಭಟ್ಟರ ನೆನಪಿನಲ್ಲಿ
ಭಾವ ಗಾನ ನಮನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದಲ್ಲದೆ ಮಾತಿನ ಮನೆಯ 1ನೇ ವರ್ಷದ ವಾರ್ಷಿಕೋತ್ಸವ. ಈ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇಲ್ಲಿ ಏನು ಗಾನ ಕಾರ್ಯಕ್ರಮವನ್ನು ಮಾಡಿಸ್ಕೊಡ್ತಾ ಇದ್ದಾರೆ ವಾಯ್ಸ್ ಆಫ್ ಮಲ್ನಾಡ್ ಮುರಳಿಯವರು. ಈ ಮುರಳಿಯವರು ಈ ಮಾತಿನ ಮನೆಯಲ್ಲಿ ಈ ಸುಗಮ ಸಂಗೀತ ತರಗತಿ ನಡೆಸಬೇಕು ಅಂತ ಹೇಳಿ ಇಚ್ಛೆಪಟ್ಟಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳು ಕೂಡ ಬಂದಿದ್ದಾರೆ. ಈ ಕಡೆ ಯಾರಾದರೂ ಅಭ್ಯರ್ಥಿಗಳು ವಾರಕ್ಕೆ 1 ದಿನ ಮಾತ್ರ ಇಲ್ಲಿ ತರಗತಿ ನಡೆಯುತ್ತೆ. ಪ್ರತಿ ಗುರುವಾರ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೀವು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮಾತಿನ ಮನೆಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಮನಸ್ಸುಗಳ ಸಂವಾದಕ್ಕೆ ಮಾತಿನ ಮನೆ ಸದಾ ಸಿದ್ಧ ಅಂತ ಹೇಳಿ ನನ್ನ ಈ ಒಂದು ವಾಸ್ತವಿಕತೆಯನ್ನು ಅನ್ನಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಕನ್ನಡ ಸಾಹಿತ್ಯ ಲೋಕದಲ್ಲಿ NSL ಎಂದೇ ಮನೆ ಮಾತಾಗಿರುವ ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ರು ಅಕ್ಟೋಬರ್ 29, 1936ರಂದು ಶಿವಮೊಗ್ಗದಲ್ಲಿ ಹುಟ್ಟಿದರು. ಇವರು ಭಾವಗೀತೆ, ಸಾಹಿತ್ಯ, ವಿಮರ್ಶೆ, ಅನುವಾದ, ನವ್ಯ ಕವಿತೆ, ಮಕ್ಕಳಿಗಾಗಿ ಗೀತೆ ರಚನೆ ಮುಂತಾದ ಹಲವಾರು ಪ್ರಕಾರಗಳಲ್ಲಿ ವ್ಯವಸಾಯ ಮಾಡಿದ್ದಾರೆ. ಇವರು ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಹಾಗೆ ಹೊರಳು ದಾರಿಯಲ್ಲಿ ಕಾವ್ಯ, ಇದಕ್ಕೆ 1974ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಹಾಗೆ 2012ರಲ್ಲಿ ಅನಕೃ ಪ್ರಶಸ್ತಿ ಕೂಡ ಪುರಸ್ಕೃತರಾಗಿದ್ದಾರೆ. ಇವರ ಅನುವಾದ ಕೃತಿಗಳು, ಗ್ರಂಥಗಳು ಅಂದರೆ ಸುನೀತಾ, ಶೇಕ್ಸ್ಪಿಯರ್ನ 50 ಸಾನೆಟ್ಸ್ನ ಅನುವಾದ ಗ್ರಂಥ ಮಾಡಿದ್ದಾರೆ. ಹಾಗೆ ಚಿನ್ನದ ಹಕ್ಕಿ, ಎಚ್ ಕವಿಗಳನ್ನ 50 ಕವನಗಳು, ಭಾರತೀಯ ಗ್ರಂಥ ಸಂಪಾದನಾ ಪರಿಚಯವೆಂಬ ಅನುವಾದ ಗ್ರಂಥ ಇಂದಿಗೂ ಗ್ರಂಥಪಾಠ ಸಂಶೋಧನೆ ನಿರತವಾಗಿ ಸಂಶೋಧಕರ ಅತ್ಯಂತ ಉಪಯುಕ್ತವಾದ ಕೃತಿಗೆಯಾಗಿದೆ. ಇನ್ನು ಹಾಡುಗಳ ವಿಚಾರಕ್ಕೆ ಬಂದರೆ ನವ್ಯ ಸಂಪ್ರದಾಯವಾದ ಕವಿತೆಗಳನ್ನು ಬರೆಯುವುದರಲ್ಲಿ ಆಸಕ್ತರಾಗಿದ್ದು ರಚಿಸಿರುವ ಗೀತೆ ಕಾವ್ಯ ಅಸಂಖ್ಯ ಅಪಾರ. ಶಿವಮೊಗ್ಗ ಸುಬ್ಬಣ್ಣ, ಸಿ ಅಶ್ವಥ್, ಮೈಸೂರು ಅನಂತ ಸ್ವಾಮಿ, HK ನಾರಾಯಣ್ ಮೊದಲಾದವರು ಅನೇಕ ಸುಗಮ ಸಂಗೀತ ಗಾಯಕರು ಭಟರು ಗೀತೆಗಳನ್ನು ಶ್ರಾವ್ಯವಾಗಿ ಹಾಡುತ್ತಾರೆ. ಈ ಕಾರ್ಯಕ್ರಮದ ಶೀರ್ಷಿಕೆ ಹೇಳುವಂತೆಯೇ NSL ಅವರು ರಚಿಸಿರುವ ಗೀತೆಯನ್ನು ಇಂದು ಹಾಡುತ್ತಾ ಸ್ಮರಿಸುತ್ತಾ NSL ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಈಗ ಹಾಡಲು ಬರುತ್ತಿದ್ದಾರೆ ನಡೆದಿದೆ ಪೂಜಾ, ಡಾಕ್ಟರ್ ಧಾತ್ರಿ ಎಸ್. ಎಲ್ಲರಿಗೂ ಶುಭ ಸಂಜೆ. ಮಾತಿನ ಮನೆಯ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲ ಇಂದಿನ ಲಕ್ಷ್ಮೀನಾರಾಯಣರ ಒಂದು ಶ್ರದ್ಧಾಂಜಲಿ ನಿಮಿತ್ತ ಅವರು ರಚಿಸಿರುವ ಒಂದು ಕವನಗಳನ್ನು ಆಸ್ವಾದಿಸಲಿಕ್ಕೆ ನಾವೆಲ್ಲ ಸೇರಿದೆವು. ಈ ಒಂದು ಕಾರ್ಯಕ್ರಮದ ಮೊದಲನೆಯ ಗೀತೆಯನ್ನು ಶ್ರೀಮತಿ ಡಾಕ್ಟರ್ ಧಾತ್ರಿ ಎಸ್ ಅಂತ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮತ್ತು ಹೇಗೆ ಇವರ ಪರಿಚಯ ನಮ್ಮ ಹೇಗೆ ಅಂದರೆ, ಈಗ ಲಾಕ್ಡೌನ್ ಸಮಯದಲ್ಲಿ ನಾನು ನಮ್ಮ ಒಂದು ಏನು ವಾಯ್ಸ್ ಆಫ್ ಮಲ್ನಾಡ್ ಕಲಾವಿದರ ಕಟ್ಟೆ ಅಂತ ಒಂದು ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ಜನ ಕಲಾವಿದರು ಭಾಗವಹಿಸಿದ್ರು. ಅದರಲ್ಲಿ ಇವರು ಸಹ ಒಬ್ಬರು. ತುಂಬ ಯಶಸ್ವಿಯಾಗಿ ಇವರು ಭಾವಗೀತೆಗಳು, ಚಲನಚಿತ್ರ ಗೀತೆಗಳನ್ನೆಲ್ಲ ನಡೆಸ್ಕೊಡ್ಲಿಕ್ಕೆ ಇವರಿಗೊಬ್ಬರು ಇದೇ ಥರ ಮುಂಚಿತವಾಗಿ ಒಂದು ನಮ್ಮ ಗಣೇಶೋತ್ಸವ ಟೈಮಲ್ಲಿ ನಡೆಸಿದಂಥ ಫೇಸ್ಬುಕ್ ಲೈವ್ ಕಾರ್ಯಕ್ರಮದ ಅದರ ಒಂದು ಪ್ರಭಾವದಿಂದ ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇವರು ನಮ್ಮದೊಂದು ಅವಕಾಶ ತಗೊಂಡ್ರು. ಮತ್ತು ಇನ್ನೂ ಹೆಚ್ಚಿನ ವಿಚಾರವಾಗಿ ಹೇಳ್ಬೇಕಂದ್ರೆ, ಇವರು ನನ್ನ ಏನು ಒಂದು ಸಂಸ್ಥೆ ಇದೆ ಮಲ್ನಾಡ್ ಸೌರಭ ಟ್ರಸ್ಟ್, ಈ ಸಂಸ್ಥೆಗೆ ಇವ್ರದ್ದು ಒಂದು ಏನು ಹೇಳ್ತಾರೆ ಒಂದು ಅಡಿಗಲ್ಲು ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗಾಗಿ ಜಾಸ್ತಿ ನಾನು ಮಾತಾಡಬಾರ್ದು. ಹಾಗಾಗಿ ಕಾರ್ಯಕ್ರಮನ ಮುಂದುವರ್ಸೋಣ. ಇವರೀಗ ಗೀತೆಯನ್ನು ಲಕ್ಷ್ಮೀನಾರಾಯಣ ಭಟ್ರ ಗೀತೆಯನ್ನು ಹಾಡ್ತಾರೆ. ಹೀಗೆ ಒಬ್ಬರು ನಾವು ಹಾಡನ್ನು ಹಾಡ್ತಾ ಹೋಗ್ತಿರ್ತೇವೆ. ಮತ್ತು ನಾನು ಮತ್ತೊಬ್ಬ ಕಲಾವಿದರು ಮುಂದೆ ನಾನು ಪರಿಚಯಿಸ್ತೀನಿ. ಎಲ್ಲರೂ ಒಳ್ಳೆಯದು.
ಹಾಡು. ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ. ನಭದ ನೀಲ ತಳಿಗೆಯಲ್ಲಿ ಚುಕ್ಕಿ ಚೆಲ್ಲಿವೆ, ರವಿಚಂದ್ರ ನೀಲಾಂಜನ ಜ್ವಲಿಸಿ ಉರಿದಿವೆ, ಚಂದನವನ ಚಾಮರ ಬೀಸುತ್ತಲಿದೆ ಪರಿಮಳ, ಭೂಕಂಠದಿ ಹೊಮ್ಮಿದೆ ಹಕ್ಕಿ ಕಲರವ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ. ಕೋಟಿ ಕೋಟಿ ಗಿಡ ಮರ ಚಿತ್ರಾಂಕಿತ ಕಂಬ, ರಾಶಿ ರಾಶಿ ಬಣ್ಣದ ಹುತ್ತಾಳಿ ಮೈಯ ತುಂಬ, ಸಾಗಿದೆ ದಿನ ದಿನವೂ ನೀರವ ಧ್ಯಾನ, ಸತ್ಯರೂಪಿ ಶಿವನಿಗೆ ಭಕ್ತಿಯ ನಮನ, ನಮನ ನಮನ. ಧನ್ಯವಾದ. ಮತ್ತೊಂದು ವಿಚಾರ, ನಾನು ಯಾಕೆ ಇವರಿಗೆ ಡಾಕ್ಟರ್ ಅಂತ ಹೇಳಿದೆ ಅಂದರೆ, ಅವರು ಗೈನಕಾಲಜಿಸ್ಟು, ಕನಕಪುರ ನಾನು ಹಾಸ್ಪಿಟಲಲ್ಲಿ ಸೇವೆ ಸಲ್ಲಿಸ್ತಾರೆ. ಮಾಡ್ತಿರಲ್ಲ ಅಲ್ಲ ಇದು. ಧನ್ಯವಾದಗಳು ಧೃತಿ. ಈಗ ಮುಂದಿನ ಹಾಡು ಬಾರೇ ನನ್ನ ದೀಪಿಕಾ ಹಾಡುತ್ತಿರುವವರು ಮಲ್ನಾಡ್ ಮುರಳಿ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ರಚನೆ NSS. ಈಗ ಅವ್ರಿಗೆ ಬಂತಲ್ಲ ಹಾಗೆ ಆ ಥರ. ಇದು ಡಿ ಬೇಕಾಗಿಲ್ಲ. ನನ್ನ ಕಾಲೇಜಿಗೆ ಅದೆಲ್ಲ ಏನು ಕ್ಯಾಸೆಟ್ಸ್ ಬರ್ತಿತ್ತು, ಆ ಸಮಯದಲ್ಲಿ ಪುಸ್ತಕ ಸಹ ಬಿಡುಗಡೆ ಆಗ್ತಿತ್ತು. പക്ഷേ ನೀವು ಕೇಳಿರ್ಬೋದು, ದೀಪಿಕಾ ಅಂತ ಒಂದು ಟೈಟಲ್ನಲ್ಲಿ ಕಲೆಕ್ಷನ್ಸ್, ಅದರಿಂದ ಆಯ್ದಂಥ ಒಂದು ಹಾಡನ್ನು ಕೇಳಿದೆ. ಬಾರೆ ನನ್ನ
ಹರಡಿದ ಬೆನ್ನಿಗೆ ಬಾರ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ನಿನ್ನ ಕನಸು ಬಾಳಿಗೆ ಧೂಪದಂತೆ ಗಾಳಿಗೆ, ನಿನ್ನ ಕನಸು ಬಾಳಿಗೆ ಧೂಪದಂತೆ ಗಾಳಿಗೆ, ಬಿಸಿ ಬರಲು ಜೀವ ಹೀಗಿ ವಶವಾಯಿತೆ ಗಾಳಿಗೆ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಮುಗಿಲ ಮಾಲೆನ ಬದಲಿ ಹಾಲು ಪೈರು ಹೊಲದಲ್ಲಿ, ಮುಗಿಲ ಮಾಲೆನ ಬದಲಿ ಹಾಲು ಪೈರು ಹೊಲದಲ್ಲಿ, ರೂಪಿಸುತ್ತಿದೆ ನಿನ್ನ ಪ್ರೀತಿ, ರೂಪಿಸುತ್ತಿದೆ ನಿನ್ನ ಪ್ರೀತಿ, ಕವಿತೆಯೊಂದ ಎದೆಯಲಿ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಕಣ್ಣ ಮುಂದೆ ಸುಳಿಯೇ ನೀನು, ಕಾಲದ ತೆರೆ ಸರಿದು ತಾನು, ಜನ್ಮ ಜನ್ಮ ಜ್ಞಾಪಕ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ, ಮಧುರ ಕಾವ್ಯ ರೂಪಕ. ಇಲ್ಲಿ ಕವಿ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅಂತ ವಿರಹ ಗೀತೆಯನ್ನ ಅತ್ಯಂತ ಮನೋಜ್ಞವಾಗಿ ರಚಿಸಿದ್ದಾರೆ. ಈ ಹಾಡನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ, ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ಗಾಯತ್ರಿ.
ಗಿರಿಧರನೆ ಹೊರಗೆ ಬಾರು ಕಣ್ಣೆದುರು ನಿಂತು ಆರುಪ ತೋರು ಜನುಮ ಜನುಮದ ರಾಗನನ್ನ ಪ್ರೀತಿ ಕೃಷ್ಣ 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 ಜನುಮ ಜನುಮದ ರಾಗನನ್ನ ಪ್ರೀತಿ ನಿನ್ನೊಳಗೂ ಹರಿಯುವುದೇ ಅದರ ರೀತಿ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ 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 ಧನ್ಯವಾದಗಳು ಕೃತಿ. ಈಗ ಮುಂದಿನ ಹಾಡಲ್ಲಿ ಕವಿ ಪರಿಸರ ಮಾತೆಯನ್ನ, ಆಕೆಯ ಲೀಲೆಯನ್ನ, ಆಕೆಯ ಮಾಯೆಯನ್ನ, ನದಿಯು ಸಿಂಗಾರದಲ್ಲಿ ಹರಿದಾಡೋ ರೀತಿಯನ್ನ ಶ್ರಾವ್ಯವಾಗಿ ಹಾಡಲು ಬರ್ತಿದ್ದಾರೆ ನಮ್ಮ ಪುಟ್ಟ ಹುಡುಗಿ ಅನಘ ಹೆಜ್ಜೆ. ಚಪ್ಪಾಳೆಯೊಂದಿಗೆ ಮಾತಾಡೋಣ. ಹಾಡು ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ. ಸಭೆಗೆ ಇನ್ನೊಂದು ನಾನು ವಿನಂತಿ ಮಾಡ್ತಾನೆ. ಏನೆಂದರೆ ಪರಿಚಯ ಕುಮಾರಿ ಅನಘ ಅಂತ. ಈಕೆ ಸಹ ನನಗೆ ಈ ಲಾಕ್ಡೌನ್ ಸಮಯದಲ್ಲಿ ಪರಿಚಯ ಆದರು. ವಿಶೇಷತೆ ಫೇಸ್ಬುಕ್ನಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮನ ನಡೆಸ್ಕೊಟ್ಟಿರ್ತಾರೆ. 3-4 ಕಾರ್ಯಕ್ರಮ ನಮ್ಮ ಜೊತೆ ಫೇಸ್ಬುಕ್ನಲ್ಲಿ ನಡೆಸಿಕೊಟ್ಟು, ಮತ್ತು ನಮ್ಮ ಸಂಸ್ಥೆಗೂ ಇವರು ಸದಸ್ಯತ್ವ ತಗೊಂಡಿದ್ದಾರೆ. ಇವ್ರ ತಾಯಿಯವರು. ನಾವು ಸಾಕಷ್ಟು ನಮ್ಮ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಎಲ್ಲ ಸಂದರ್ಭದಲ್ಲೂ ಪ್ರತಿಯೊಬ್ಬರು ಈ ರೀತಿ ಒಂದು ಕಲಾ ಈ ಒಂದು ಯಾಣಕ್ಕೆ ಎಲ್ಲರೂ ಸಹಕಾರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಅನಘ ಅವರಿಂದ ಲಕ್ಷ್ಮೀನಾರಾಯಣ ಭಟ್ಟರನ್ನು ಕವನ ಕೇಳ್ತಾರೆ. ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ
ಎಲ್ಲ ನಿನ್ನ ಮಾಯೆ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾಲಿವನದ ಶಾಲ ಹೊತ್ತು ನಿಲುವೆ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾಲಿವನದ ಶಾಲ ಹೊತ್ತು ನಿಲುವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಧನ್ಯವಾದಗಳು ಅನಘಾ ಎಚ್.ಎಸ್. ಈಗ ಮುಂದಿನ ಹಾಡು ಬನ್ನಿ ಭಾವಗಳಿಗೆ. ಹಾಡುತ್ತಿರುವವರು ಮಲ್ನಾಡು ಹಳ್ಳಿ ಸರ್. ಮೊಬೈಲ್ ಈಗ ಬರ್ತಿರುವಂತಹ ಕೃತಿ ಸಹ ಡಾಕ್ಟರ್ ಎಸ್ ಲಕ್ಷ್ಮೀನಾಥ್ ಭಟ್ಟರ ಕೃತಿಯಾಗಿರುತ್ತದೆ. ಭಾವಗಳೇ ಬನ್ನಿ ಕರೆಯುವೆ ಕೈ ಬೀಸಿ ಬನ್ನಿ ಭಾವಗಳೇ ಬನ್ನಿ ಕರೆಯುವೆ ಕೈ ಬೀಸಿ ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು ಪ್ರೀತಿಯ ಮಳೆ ಸುರಿಸಿ ಪ್ರೀತಿಯ ಮಳೆ ಸುರಿಸಿ ಬನ್ನಿ ಭಾವಗಳೇ ಬನ್ನಿ ನನ್ನೆದೆ ಕರೆಯುವೆ ಕೈ ಬೀಸಿ. ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೋಳು ಮೀಯುವ ಮುಗಿಲಿನಲ್ಲಿ ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೋಳು ಮೀಯುವ ಮುಗಿಲಿನಲ್ಲಿ ತವರಿನದೆಗೆ ತಂಪೆರೆಯುವ ಮೇಘದ ತವರಿನೆದೆಗೆ ತಂಪೆರೆಯುವ ಮೇಘದ ಪ್ರೀತಿಯ ಧಾರೆಯಲ್ಲಿ ಪ್ರೀತಿಯ ಧಾರೆಯಲ್ಲಿ ಬನ್ನಿ ಭಾವಗಳೇ ಬನ್ನಿ ನನ್ನೆದೆ ಕರೆಯುವೆ ಕೈ ಬೀಸಿ ಲೋಕಕ್ಕೆ ಹೊತ್ತಿಸಿದ ಕರಿತೆರೆ ಸರಿಸುವ ಅರುಣೋದಯದಲ್ಲಿ ಲೋಕಕ್ಕೆ ಹೊತ್ತಿಸಿದ ಕರಿತೆರೆ ಸರಿಸುವ ಅರುಣೋದಯದಲ್ಲಿ ಪಕ್ಕಕ್ಕೊಮ್ಮೆ ಬಿಳಿ ಪತ್ತಲನೆಯುವ ಪಕ್ಕಕ್ಕೊಮ್ಮೆ ಬಿಳಿ ಪತ್ತಲನೆಯುವ ಹುಣ್ಣಿಮೆ ಹಸ್ತದಲ್ಲಿ ಹುಣ್ಣಿಮೆ ಹಸ್ತದಲ್ಲಿ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ ಬನ್ನಿ ಬನ್ನಿ ನನ್ನೆದೆಯ ಬಯಲಿದು ಬಿತ್ತದ ಕನ್ನಲಿಲ ಬನ್ನಿ ಬನ್ನಿ ನನ್ನೆದೆಯ ಬಯಲಿದು ಬಿತ್ತದ ಕನ್ನಲಿಲ ಬೆಳಗಿರಿ ಇಲ್ಲಿ ಬಗೆ ಬಗೆ ತೆನೆಯ
ನಮಿಸುವೆ 100 ಸಲ ನಿಮ್ಮನೆ ಕನವರಿಸಿ ನಿಮಗೆ ಮನವರಿಸಿ ಕಾಯುತ್ತಿರುವೆನು ಕ್ಷಣ ಕ್ಷಣವೂ ಎದೆಯನ್ನು ಹದಗೊಳಿಸಿ ಎದೆಯನ್ನು ಹದಗೊಳಿಸಿ ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ ಕರೆಯುವೆ ಕೈ ಬೀಸಿ ಭಕ್ತಿದೆದೆಯಲ್ಲಿ ಬೆಳಗಿರಿ ಹಸಿರನ್ನು ಭಕ್ತಿದೆದೆಯಲ್ಲಿ ಬೆಳಗಿರಿ ಹಸಿರನ್ನು ಪ್ರೀತಿಯ ಮಳೆ ಸುರಿಸಿ ಪ್ರೀತಿಯ ಮಳೆ ಸುರಿಸಿ ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ ಕರೆಯುವೆ ಕೈ ಬೀಸಿ ಕರೆಯುವೆ ಕೈ ಬೀಸಿ ಕರೆಯುವೆ ಕೈ ಬೀಸಿ. ಧನ್ಯವಾದಗಳು ಸರ್. ನಮ್ಮ ಕವಿ NS ಲಕ್ಷ್ಮೀನಾರಾಯಣ ಭಟ್ರು ಪ್ರಕೃತಿಯ ಪ್ರೇಮಿಗಳಾಗಿದ್ದರು. ಇವರ ಮುಂದಿನ ಹಾಡು ಈ ಬಾನು ಈ ಚುಕ್ಕಿ ಹಾಡನ್ನು ಬರುತ್ತಿದ್ದಾರೆ ಕುಮಾರಿ ಅನಘಾ HS. ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಹೂವು ಈ ಹಕ್ಕಿ ತೇಲಿ ಸಾಗುವ ಮುಗಿಲು ಹರುಷ ಉಕ್ಕಿ ಯಾರು ಇಟ್ಟರು ಇದನ್ನು ಹೀಗೆ ಇಲ್ಲಿ ತುದಿ ಮೊದಲು ತಿಳಿಯರಿ ನೀಲಿಯರಿ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಹೂವು ಈ ಹಕ್ಕಿ ಒಂದೊಂದು ಹೂವಿಗೂ ಒಂದೊಂದು ಬಣ್ಣ ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ ಒಂದೊಂದು ಹೂವಿಗೂ ಒಂದೊಂದು ಬಣ್ಣ ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ ಕೊಟ್ಟ ಕರುಣೆಯ ಮೂಲ ಮರೆಸಿಹುದು ತನ್ನ ಮರೆಸಿಹುದು ತನ್ನ ಮರೆಸಿಹುದು ತನ್ನ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಹೂವು ಈ ಹಕ್ಕಿ ನೂರಾರು ನದಿ ಕುಡಿದು ನೀರದ ಕಡಲು ಹೊರೆಂದು ಸುರಿ ಸುರಿದು ಆರದ ಮುಗಿಲು ನೂರಾರು ನದಿ ಕುಡಿದು ನೀರದ ಕಡಲು ಹೊರೆಂದು ಸುರಿ ಸುರಿದು ಆರದ ಮುಗಿಲು ಸೆರೆಯು ಕೋಟಿ ತಾರೆ ತುಂಬದ ಬಯಲು ಸೆರೆಯು ಕೋಟಿ ತಾರೆ ತುಂಬದ ಬಯಲು ಯಾರದಿ ಮಾಯೆಯಾವ ಬಿಂಬದ ನೆರಳು ಬಿಂಬದ ನೆರಳು ಬಿಂಬದ ನೆರಳು ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಹೂವು ಈ ಹಕ್ಕಿ ಹೊರಗಿರುವ ಪರಿಯೆಲ್ಲ ಅಡಗಿಹುದೆ ಒಳಗೆ ಹುಡುಕಿದರೆ ಕೀಲಿ ಕೈ ಸಿಗದೆ ಎದೆಯೊಳಗೆ ಹೊರಗಿರುವ ಪರಿಯೆಲ್ಲ ಅಡಗಿಹುದೆ ಒಳಗೆ ಹುಡುಕಿದರೆ ಕೀಲಿ ಕೈ ಸಿಗದೆ ಎದೆಯೊಳಗೆ ತಿಳಿಯದಲದರಲ್ಲಿ ಕುಳಿತಿರುವೆ ನೀನೇ ತಿಳಿಯದಲದರಲ್ಲಿ ಕುಳಿತಿರುವೆ ನೀನೇ ಎನ್ನವರು ನನಗೀಗ ಸೋಜಿಗವು ತಾನೆ ಸೋಜಿಗವು ತಾನೆ ಸೋಜಿಗವು ತಾನೆ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಹೂವು ಈ ಹಕ್ಕಿ ತೇಲಿ ಸಾಗುವ ಮುಗಿಲು ಹರುಷ ಉಕ್ಕಿ ಯಾರು ಇಟ್ಟರು ಇದನ್ನು ಹೀಗೆ ಇಲ್ಲಿ ತುದಿ ಮೊದಲು ತಿಳಿಯದಿ ನೀಲಿಯರಿ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ಈ ಬಾನು ಈ ಚುಕ್ಕಿ ಹೂವು
ಇದ್ದಾರೆ. ಈ ಹಾಡನ್ನ ಹಾಡಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳಿಯೊಂದಿಗೆ ಬರಮಾಡ್ಕೊಳ್ಳೋಣ. ಡಾಕ್ಟರ್ ಗಾತ್ರಿ HS ಬಂದೇ ಬರುತ್ತೆ ಹಾಡು. ಇಬ್ಬರ ನಡುವೆ ಸ್ನೇಹ, ಪ್ರೀತಿ, ಸಾಮರಸ್ಯ ಎಲ್ಲವೂ ಇರಬೇಕು. ಆದರೆ ಅದನ್ನ ಕೆಡಿಸೋಕೆ ಇರೋದು ಒಂದೇ ಆಯುಧ,
ಅದು ನಾಲಿಗೆ ತುದಿಯ ಮಾತು. ಮಾತು ಎಷ್ಟು ಕಠಿಣವಾಗಿದ್ದರೆ ಸಂಬಂಧಗಳು ಹೇಗೆ ಉರುಳುತ್ತವೆ, ಮಾತುಗಳು ಸರಿಯಾಗಿದ್ದರೆ ಸಂಬಂಧಗಳು ಹೇಗೆ ಬೆಳೆಯುತ್ತೆ. ಈ ಮುಂದಿನ ಹಾಡು ಹಾಡಕ್ಕೆ ಬರ್ತಾ ಇದ್ದಾರೆ ಮಲ್ನಾಡ್ ಮುಗಿಯವರು. ಈ ಹಾಡಲ್ಲಿ, ಈ ರಚನೆಯಲ್ಲಿ ಇರೋದಿಷ್ಟೇ, ಇಬ್ಬರ ವಿರಸ ಎಷ್ಟು ನೋವನ್ನು ಉಂಟು ಮಾಡಿದೆ ಅದನ್ನು ಕವಿ ಅವರ ರಚನೆಯಲ್ಲಿ ಬಹಳಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ಹಾಡನ್ನು ಹಾಡಕ್ಕೆ ಬರ್ತಿದ್ದಾರೆ ಮಲ್ನಾಡ್ ಮುಗಿಯವರು. ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ತಾರೆ. ಹೆಚ್ಚಾಗಿ ಚಲನಚಿತ್ರ ಗೀತೆಗಳನ್ನೇ ಕೇಳ್ತಾ ಇದ್ದಾರೆ. ಭಾವಗೀತೆಯಲ್ಲಿ ಅದರ ಬಗ್ಗೆ ಕೃಷಿ ಮಾಡಿ ಕರೋಕೆಗಳನ್ನು ಬಿಡೋದಾಗಲಿ, ಅದರಲ್ಲಿ ನಾವೊಂದು ಪ್ರಾವೀಣ್ಯತೆ ಪಡೆದು ಅದನ್ನು ಪ್ರೇಕ್ಷಕರುಗಳಿಗೆ ತಲುಪಿಸೋ ಒಂದು ಕೆಲಸ ಇತ್ತೀಚೆಗಷ್ಟೇ ಇದು ಆಗ್ತಾ ಇದೆ. ಹಾಗಂತ ನಾವುಗಳೇ ತುಂಬ ದೊಡ್ಡ ಮಾಸ್ಟರ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಾವಗೀತೆನ ಈ ರೀತಿ ಕರೋಕೆ ಮಾಡಲಿಕ್ಕೆ ಪಾಪ ಅವ್ರಿಗೂ ಸಾಕಷ್ಟು ಒಂದು ಶ್ರಮ ಹಾಕಿ ನಮಗೆ ಯೂಟ್ಯೂಬ್ನಲ್ಲಿ ಬಿಡ್ತಾ ಇದ್ದಾರೆ. ನಾವು ಇನ್ನೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ ಹೇಗೆ ಬರುತ್ತೆ. ಲಕ್ಷ್ಮೀನಾರಾಯಣ ಭಟ್ರ ಒಂದು ಕವನ ಈ ಕರೋಕಿನಲ್ಲಿ ಹಾಡಲಿಕ್ಕೆ ಪ್ರಯತ್ನ. ಈಗ ಯಾಕೆ ಧ್ವನಿಸುತ್ತಿದೆ ಏನು ಶಂಕೆ ಹೇಗೆ ಚಿಂತಿತ್ತು ತುಂಬ ಪ್ರೀತಿ ಈಗ ಯಾಕೆ ಧ್ವನಿಸುತ್ತಿದೆ ಏನು ಶಂಕೆ ಜೇನು ಸುರಿಯುತ್ತಿತ್ತು ಅರಣ್ಯ ತಾರೆಯಲ್ಲಿ, ಜೇನು ಸುರಿಯುತ್ತಿತ್ತು ನಿನ್ನ ಅರಣ್ಯ ತಾರೆಯಲ್ಲಿ, ಉದಿಯುತ್ತಿದೆ ಈಗ ವಿಷ ಮಾತಿನಲ್ಲಿ, ಉದಿಯುತ್ತಿದೆ ಈಗ ವಿಷ ಮಾತಿನಲ್ಲಿ. ಹೇಗೆ ಚಿಮ್ಮುತ್ತಿತ್ತು
ಕಲಾವಿದರಿಗೆ ಚಪ್ಪಾಳೆಯೇ ಸ್ಫೂರ್ತಿ. ಸೊ ಹಾಡಿನ ಮಧ್ಯೆ, ಹಾಡಿನ ನಂತರ, ಹಾಡಿನ ಪ್ರಾರಂಭದಲ್ಲಿ ಚಪ್ಪಾಳೆಯನ್ನು ಹೊಡೆತಾ ಅವರಿಗೆ ಪ್ರೋತ್ಸಾಹಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಂದಿನ ಹಾಡು ಪರಿಸರದ ಮೇಲೆ ಹಾಡಲು ಬರುತ್ತಿದ್ದಾರೆ ಕುಮಾರಿ ಅನಘಾ HJ. ನಮಿಸುವೆನು, ರಚನೆ NS. ಸುವೆನು ತಾಯೇ ಹಸಿರುಡೆಯ ಹಾಗೆ, ನಮಿಸುವೆನು ತಾಯೇ ಹಸಿರುಡೆಯ ಮಾಯೆ, ಹಸಿರುಡೆಯ ಮಾಯೆ. ನಮಿಸುವೆನು ತಾಯೇ ಹಸಿರುಡೆಯ ಮಾಗೆ, ನಮಿಸುವೆನು ತಾಯೇ ಹಸಿರುಡೆಯ ಮಾಯೆ. ಜೀವರಸವೂಡಿ ನೀನೆಮ್ಮ ಕಾಯೆ, ನಮಿಸುವೆನು ತಾಯೇ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ. ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ನಮಿಸುವೆನು ತಾಯೇ ಹಸಿರುಡೆಯ ಮಾಯೆ, ಜೀವರಸವೂಡಿ ನೀನೆಮ್ಮ ಕಾಯೆ, ನಮಿಸುವೆನು ತಾಯೇ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ. ಹಸುರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಹಸುರಿರದ ಬೆಟ್ಟಗಳು ಒಣಗಿರುವ ಕಣಿವೆ. ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತಿವೆ. ನಮಿಸುವೆನು ತಾಯೇ ಹಸಿರುಡೆಯ ಮಾಯೆ, ಜೀವರಸವೂಡಿ ನೀನೆಮ್ಮ ಕಾಯೆ, ನಮಿಸುವೆನು ತಾಯೇ. ಅಂತರಾಳದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ. ಅಂತರಾಳದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ. ನೆಲಬಾನ ನಡುವಿರಲಿ ನೀ ಹೊಳೆವ ಕಾನು, ನೆಲಬಾನ ನಡುವಿರಲಿ ನೀ ಹೊಳೆವ ಕಾನು. ನಿನ್ನ ಆಸರೆ ಇರಲು ಬೇಕು ಬೇರೇನು. ನಮಿಸುವೆನು ತಾಯೇ ಹಸಿರುಡೆಯ ಮಾಯೆ, ಜೀವರಸವೂಡಿ ನೀನೆಮ್ಮ ಕಾಯೆ, ನಮಿಸುವೆನು ತಾಯೇ. ನಮಿಸುವೆನು ತಾಯೇ, ನಮಿಸುವೆನು ತಾಯೇ. ಧನ್ಯವಾದಗಳು ಅನಘಾ. ಕಾರ್ಯಕ್ರಮದ ಅಂತಿಮ ಹಾಡು ನಮಗೆ ಈ ದಿನ ಇಲ್ಲಿ ಅಖಿಲಾಂತರ ಶ್ರದ್ಧಾಂಜಲಿ
ಕಾರ್ಯಕ್ರಮಗಳಿಗೆ ಒಂದಷ್ಟು ಭಾವಗೀತೆಗಳನ್ನು ಹಾಡಲಿಕ್ಕೆ ಅವಕಾಶ ಹಾಸು ವೆಂಕಟೇಶ್ವರವರ ಮಾತಿನ ಮನೆಯ ಒಂದು ವೇದಿಕೆ ಮೂಲಕ ನಮ್ಮ ವಾಯ್ಸ್ ಆಫ್ ಮಲೆನಾಡು ಕಲಾವಿದರುಗಳಿಗೆ ಅವಕಾಶ ಸಿಕ್ಕಿದೆ. ನಾವು ತುಂಬ ಆಭಾರಿಯಾಗಿರುತ್ತೇವೆ. ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ಹಂಸಕ್ಷೀರ ನ್ಯಾಯದ ಹಾಗೆ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದೀರ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ, ಒಂದು ಜನಪ್ರಿಯ ಭಾವಗೀತೆ ಹಾಡ್ತಾ ಇದ್ದೀನಿ. ಈ ಗೀತೆಯಾದ ನಂತರ ಒಂದು ತರಹ ಸಿಗ್ನೇಚರ್ ಟ್ಯೂನ್ ಅಂತ ಹೇಳೋದು ತಪ್ಪಾಗಲ್ಲ ಸುಗಮ ಸಂಗೀತ ಕ್ಷೇತ್ರಕ್ಕೆ. ಆ ಹಾಡನ್ನ ಕೊನೆಯಲ್ಲಿ ನಾವು ಒಟ್ಟಿಗೆ ಹಾಡ್ತೀವಿ ವಿತ್ ಕರೋಕೆ ಅಂತ. ಎಲ್ಲರೂ ನಾವು ಈ ಎರಡೂ ಹಾಡುಗಳನ್ನು ಆನಂದಿಸೋಣ ಅಂತ ಕೇಳ್ತಾ ಈಗ ಒಂದು ಭಾವಗೀತೆ ಕೇಳ್ತಾರೆ. ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ ಕುಣಿದಂಗ ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಂಗ ರಾವಣ. ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಶ್ರಾವಣ ಬಂತು ಘಟ್ಟಕ್ಕ, ರಾಜ್ಯ ಪಟ್ಟಕ್ಕ, ಬಾನಮಟ್ಟಕ್ಕ. ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು, ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಬೆಟ್ಟ ತೊಟ್ಟ್ಯಾವ ಪುತನಿಯ ಅಂಗಿ, ಹಸಿರು ನೋಡ ತಂಗಿ, ಹೊರಟ್ಯಾವೆಲ್ಲೋ ಜಂಗಿ. ಜಾತ್ರೆಗೇನೋ ನೆರೆದಾದ ಇಲ್ಲೆ ತಾನೋ, ಜಾತ್ರೆಗೇನೋ ನೆರೆದಾದ ಇಲ್ಲೆ ತಾನೋ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಬರ ಬರ ನೋಡು ಈಗ ಹೆಂಗ ಮದುವೆ ಮಗನಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವು ಹರ್ಷಗೊಂಡು. ಬರ ಬರ ನೋಡು ಈಗ ಹೆಂಗ ಮದುವೆ ಮಗನಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವು ಹರ್ಷಗೊಂಡು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ. ಮಾತಿನ ರಾಸು ವೆಂಕಟೇಶ್ವರ ಅವರು ಎರಡು ಮಾತಾಡಬೇಕು. ನಂತರ ಕೊನೆಯ ಗೀತೆಯೊಂದಿಗೆ ಕಾರ್ಯಕ್ರಮ ನಾವು ವೈಟ್ ಆಕ್ಟಿವ್ ಗಾಡಿ ಯಾವುದು ಅರ್ಥ ಇದೆ
ನುಂಗಿದ್ದ ಗುಡ್ಡಗವಿಯನ್ನು ನುಂಗಿ ಕವಿಯು ನಿರ್ಣಯ ನುಂಗಿ ಗುಡ್ಡಗವಿಯನ್ನು ನುಂಗಿ ಕವಿಯು ನಿರ್ಣಯ ನುಂಗಿ ಗೋವಿಂದ ಗುರುವಿನ ಪಾದ ಕೈಗಡೆ ನುಂಗಿದ್ದ ತಂಗಿ ಕೊಡಗನ ಕೋಳಿ ನುಂಗಿದ್ದ ಗೋವಿಂದ ಗುರುವಿನ ಪಾದ ಕೈಗಡೆ ನುಂಗಿದ್ದ ತಂಗಿ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ಧನ್ಯವಾದಗಳು. ಇಷ್ಟು ಹೊತ್ತು ಬಹುಶಃ ಒಂದು ತಾಸು ಕಾಲ NSL ರವರು ರಚಿಸಿರೋ ಹಾಡುಗಳನ್ನ ಹಾಡಿ ನಮ್ಮೆಲ್ಲರನ್ನ ಮನವೊಲಿಸಿದ್ದಾರೆ. ಈ ಕಲಾವಿದರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ. ಜನ ಅತಿಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಧ್ರುವೆ ರಾಮಚಂದ್ರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಲಿ. ದಾಸು ವೆಂಕಟೇಶ್ ಸರ್ ಹಾಗೆ ಮಲ್ನಾಡ್ ಮೂರ್ತಿ ಸರ್ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಅತಿಥಿಗಳು ಧ್ರುವೆ ರಾಮಚಂದ್ರ ಸರ್ ಒಂದು ಆಶೆ ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರೂ ಭಾಷಣ ಮಾಡೋಕ್ಕೆ ನಮಗೆ ಬರಲ್ಲ, ಏನಿದ್ರು ನಂದು ಕನ್ನಡ ಪರ ಹೋರಾಟ, ಆಮೇಲೆ ಕನ್ನಡಕ್ಕೋಸ್ಕರ ಇದು ಒಳ್ಳೊಳ್ಳೆ ಕೆಲಸ ಮಾಡುವಂತಹ ಒಂದು ಕಾಯಕ ನಾನು ಭಾಷಣ ಮಾಡೋಕ್ಕೆ ಬರಲ್ಲ. ಇದು ಈ ನಮ್ಮ ಸ್ನೇಹಿತರು ರಾಸು ಅವರು ಈ ಒಂದು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯದ ಈ ನಮ್ಮ ಚಾಮರಾಜಪೇಟೆ ಕನ್ನಡ ಸಂಸ್ಕೃತಿ ಕೇಂದ್ರ ಮತ್ತು ಕನ್ನಡ ತಿಂಡಿ ಕೇಂದ್ರದಿಂದ ಅವರು ಮಾಡಿ ಇದು ಕೂಡ ಈ ನಮ್ಮ ರಾಸು ದಂಪತಿಗಳಿಗೆ ಅಮ್ಮ ಬರೀ ನಿಮಿಷ ಇದು ಹೆಚ್ಚಿನ ಕಂಡು ಚಪ್ಪಾಳೆ ತೊಟ್ಟಬೇಕು ದಯಮಾಡಿ ಚಪ್ಪಾಳೆ. ಯಾಕಂದ್ರೆ ಈ ವ್ಯಕ್ತಿಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಇದು ಹೆಮ್ಮೆಯಾದ ವಿಷಯ. ಇದು ಮನೆಯಲ್ಲಿ ಆ ಒಂದು ಗೃಹಿಣಿ ಒಂದು ಸಾಥ್ ಕೊಟ್ಟರೆ ಇಂಥ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತಂದ್ರೆ ನಮ್ಮ ಈ ಒಂದು ರಾಜು ದಂಪತಿಗಳೇ ಒಂದು ಸಾಕ್ಷಿಯಾಗಿದ್ದಾರೆ. ಅದೇ ರೀತಿಯಾದ ನಮ್ಮ ಸಂಗೀತ ಗುರುಗಳಿಗೂ ಕೂಡ ಈ ಒಂದು ಧನ್ಯವಾದ ಹೇಳ್ತೇನೆ. ನಮ್ಮ ಈ ಒಂದು ತಿಂಡಿ ಕೇಂದ್ರದಿಂದ ಅಮ್ಮ ಬನ್ನಿ ಒಂದು ಸೆಕೆಂಡ್ ಒಂದು ನಿಮಿಷ. ಈ ನಮ್ಮ ತಿಂಡಿ ಕೇಂದ್ರದಿಂದ ಒಂದು ಪುಟ್ಟದಾದ ಒಂದು ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ಬನ್ನಿ ಕೊಡಿ ನೀವು. ಧನ್ಯವಾದಗಳು ಸರ್. ಅವ್ರು ಹೇಳ್ದಂಗೆ ಪ್ರತಿ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ. ಆ ಯಶಸ್ವಿ ಮಹಿಳೆ ಇದು ಶೈಲಾ ಮೇಡಮ್ ಅಂತ ಹೇಳ್ಕೊಳ್ಳೋಕೆ ನಮ್ಮೆಲ್ಲರಿಗೂ ಹೆಮ್ಮೆ ಆಗುತ್ತೆ. ಪ್ರತಿ ಮಹಿಳೆಯೂ ಒಂದು ಮಹಿಳೆ ಇದ್ದರೆ ಇಂಥ 100 ಮಾತಿನ ಮನೆ 1000 ಮಾತಿನ ಮನೆ ಸೃಷ್ಟಿಯಾಗೋದ್ರಲ್ಲಿ ಒಳ್ಳೆಯ ಡೌಟ್ ಇಲ್ಲೇ ಇಲ್ಲ. ಇಷ್ಟೊತ್ತು ನಾವೆಲ್ಲರೂ ರಚಿಸಿದಂಥ ಕಲಾವಿದರಿಗೆ ಮಾತಿನ ಮನೆಯ ಪರವಾಗಿ ಒಂದು ಕಿರು ಗೌರವಾರ್ಪಣೆ. ವಾಯ್ಸ್ ಆಫ್ ಮಲ್ನಾಡು
ಈ ತಂಡದಿಂದ ಭಾವಗಾನ ನಮನ ಕಾರ್ಯಕ್ರಮವನ್ನು ಏನು ನೀವು ಖುಷಿಪಟ್ಟಿದ್ದೀರಿ, ಆ ತಂಡದ ಮಲ್ನಾಡ್ ಮುರಳೀರವರಿಗೆ ಮಾತಿನ ಮನೆಯ ಪರವಾಗಿ ಗೌರವಾರ್ಪಣೆ. ರಾಮಚಂದ್ರ ಅವರ ಅಷ್ಟು ಮುರಳಿಯವರು ಇದೇ ಮಾತಿನ ಮನೆಯಲ್ಲಿ ಸುಗಮ ಸಂಗೀತ ತರಗತಿಯನ್ನು ಆರಂಭಿಸಬೇಕು ಅಂತಿದ್ದಾರೆ. ಮುಂದಿನ ಗುರುವಾರದಿಂದ 4:15 ಗಂಟೆಗೆ ಆರಂಭ ಆಗ್ತಾ ಇದೆ. ಆಸಕ್ತರು ಅವರನ್ನು ಸಂಪರ್ಕಿಸ್ಬೋದು, ಇಲ್ಲ ನಮ್ಮನ್ನೇ ಬೇಕಾದ್ರೆ ಸಂಪರ್ಕಿಸ್ಬೋದು. ಇದೇ ವಾಯ್ಸ್ ಆಫ್ ಮಲ್ನಾಡ್ ತಂಡದ ಡಾಕ್ಟರ್ ಧಾತ್ರಿ ಅವರಿಗೆ ಮಾತಿನ ಮನೆಯಿಂದ ಗೌರವಾರ್ಪಣೆ. ಧನ್ಯವಾದಗಳು ಧಾತ್ರಿ ಅವರೇ. ಕುಮಾರಿ ಅನ್ನಕ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಸುಶ್ರಾವ್ಯವಾಗಿ ಹೇಳಿದ್ದಾರೆ. ಮಾತಿನ ಮನೆ ಪರವಾಗಿ ಗೌರವಾರ್ಪಣೆ. ಇಡೀ ವಾಯ್ಸ್ ಆಫ್ ಮಲ್ನಾಡ್ ತಂಡಕ್ಕೆ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಮಾತಿನ ಮನೆ 365 ದಿನಗಳನ್ನು ಕಳೆದಿದೆ. ಈ ಸಾಧನೆಯ ಹಾದಿಯಲ್ಲಿ ನಮಗೆ ನೆರವಾದವರು ಬಹಳ ಜನ ಇದ್ದಾರೆ. ನೇರವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಅವರಲ್ಲಿ ಕೆಲವರನ್ನ ಇವತ್ತು ಆಯ್ದು ಗೌರವಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಮೊದಲನೇದಾಗಿ ನಾವು ಮಾತಿನ ಮನೆ ಒಂದು ಆರಂಭ ಮಾಡಿದಾಗ ಅದರ ಒಂದು ಲೋಗೋ ಅಂತ ಏನು ಹೇಳ್ತೀವಿ, ಲೋಗೋ ಮಾಡಿಕೊಟ್ಟವರು, ಈ ಡಿಸೈನ್ ಮಾಡಿಕೊಟ್ಟವರು, ನಮ್ಮ ಬ್ಯಾನರ್ ಮಾಡಿಕೊಟ್ಟವರು, ನಮ್ಮ ಪ್ರತಿ ಕಾರ್ಯಕ್ರಮದ ಅಭಿನಂದನಾ ಪತ್ರಗಳನ್ನು ರೆಡಿ ಮಾಡಿಕೊಟ್ಟಿರುವಂಥದ್ದು ಶ್ರೀ ಸುರೇಶ್ ಪುರಾಣಿಕ್ ಅಂತ. ಸುರೇಶ್ ಪುರಾಣಿಕ್ ಅವರಿಗೆ ಮಾತಿನ ಮನೆಗಾಗಿ ಅಭಿನಂದನೆಯನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುರೇಶ್ ಅವರು ಇವತ್ತು ಇಲ್ಲಿ ಬಂದಿಲ್ಲ, ಇನ್ನು ಅವರು ಕಲಿಸ್ತಾ ಇದ್ದಾರೆ. ಎರಡನೇದಾಗಿ ಈ ಮಾತಿನ ಮನೆಯ ಒಂದು ಚೌಕಟ್ಟು ಏನಿದೆ, ಈ ಚೌಕಟ್ಟನ್ನು ನಿರ್ಮಿಸಿದವರು ಶಿಶಿರ್ ಬೇಕಲ್ ಅಂತ. ಈ ಶಿಶಿರ್ ಬೇಕಲ್ ಈ ಮಾತಿನ ಮನೆಯ ಕಲ್ಪನೆಗೆ ದಾರಿ ತೋರಿಸಿ ಒಂದು ರೂಪ ಕೊಟ್ಟಂಥವರು. ಶಿಶಿರ್ ಬೇಕಲ್ ಪರವಾಗಿ ಅವರ ತಾಯಿ ಸುಧಾ ಬಂದು ಇದನ್ನು ಸ್ವೀಕರಿಸಿದರು. ಸುಧಾ ಹಾಗೂ ಸತೀಶ್ ಇಬ್ಬರು ಬರಬೇಕು. ಶಿಶಿರ್ ಅವರ ತಂದೆ ತಾಯಿಗಳು. ಶಿಶಿರ್ ವೃತ್ತಿಯಲ್ಲಿ ಇಂಟೀರಿಯರ್ ಡೆಕೋರೇಷನ್ ಮಾಡ್ತಾರೆ. ಇನ್ನು ನಮ್ಮ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಗೀತೆಯನ್ನು ಹಾಡ್ತಿದ್ದಂಥವರು ಇಂದು ಶ್ರೀನಿವಾಸ್. ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇಂದು ಶ್ರೀನಿವಾಸ್ ನಮ್ಮ ನೋಬೆಲ್ ಆರ್ಟ್ ಅನ್ನೋ ಒಂದು ಸಂಸ್ಥೆ ಇದೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಸಂಘ ಸಂಸ್ಥೆಗಳಿಗೆ, ಶಾಲೆಗಳಿಗೆ ನೆರವು ನೀಡಲು ನೋಬೆಲ್ ಆರ್ಟ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಸತ್ಯಪ್ರಸಾದ್ ನನ್ನ ಆತ್ಮೀಯ ಗೆಳೆಯರು ಆರಂಭಿಸಿದ್ದಾರೆ. ಈ ಸಂಸ್ಥೆ ಎಲ್ಲೂ ರಿಜಿಸ್ಟರ್ ಆಗಿಲ್ಲ, ಇದಕ್ಕೆಲ್ಲೂ ಅಕೌಂಟ್ ಓಪನ್ ಮಾಡಿಲ್ಲ. ನೇರವಾಗಿ ದಾನಿಗಳಿಂದ ಪಡೆದು ಚೆಕ್ಕನ್ನು ನೇರವಾಗಿ ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಅವರು ತಲುಪಿಸ್ತಾ ಇರೋದು ನೋಬೆಲ್ ಆರ್ಟ್ಸ್ ಸಂಸ್ಥೆ. ಆ ಸಂಸ್ಥೆಯ ಇವರಿಗೆ ಮಾತಿನ ಮನೆಯ ಪರವಾಗಿ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಈ ಕಾಣಿಕೆಯನ್ನು ನೀಡಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಾವೇನೋ ಕಾರ್ಯಕ್ರಮ ಮಾಡ್ತೀವಿ, ಇಲ್ಲಿ ಆಸಕ್ತರು 30 ಜನ
ಕೂತ್ಕೊಂಡು ನೋಡ್ತೀರಾ, ನಮ್ಗೆ ಅದೇ ತೃಪ್ತಿ. ಆದರೆ ಇದೇ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ, ಅಂದರೆ ಫೇಸ್ಬುಕ್, ವಾಟ್ಸಪ್ ಮೂಲಕ ಸಾವಿರಾರು ಜನ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅಷ್ಟು ಜನಗಳಿಗೆ ತಲುಪಲು ಕಾರಣರಾದರು ಶ್ರೇಯಸ್ ಬೇಕರ್. ನಮ್ಮ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರದಲ್ಲಿ ಶ್ರೇಯಸ್ ಪಾತ್ರ ಬಹಳ ಹಿರಿದಾದದ್ದು. ಅವರಿಗೆ ಮಾತಿನ ಮನೆಯ ಪರವಾಗಿ ಕೃತಜ್ಞತೆಯಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಇನ್ನು ಈ ಮಾತಿನ ಮನೆಯ ಆಸ್ಥಾನದ ಮಾಜಿ ಗಾಯಕಿ, ಯಾಕಂದ್ರೆ ಇವರು ನಮ್ಮ ಮನೆ ಬಿಟ್ಟು ಹೊರಗಿದ್ದಾರೆ, ಬೇರೆ ಕಡೆ ಬರ್ತಾ ಇಲ್ಲ, ಕಾವ್ಯಶ್ರೀ ಅಂತ. ಕಾವ್ಯಶ್ರೀ ದಯವಿಟ್ಟು ವೇದಿಕೆ ಬರೋದು. ಮಾತಿನ ಮನೆಯ ಆರಂಭದ ಹೆಜ್ಜೆಗಳಲ್ಲಿ ಆಸ್ಥಾನ ಗಾಯಕಿಯಾಗಿದ್ದಳು ಕಾವ್ಯಶ್ರೀ. ಈ ಅನಿವಾರ್ಯ ಕಾರಣದಿಂದ ಅವರು JP ನಗರಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನೂ ಎಷ್ಟೋ ಜನ ನಮ್ಮ ಈ ಮಾತಿನ ಮನೆಯ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಈ 5ರನ್ನ ಈಗ ಗುರುತಿಸಿ ನಾವು ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಇವತ್ತಿಗೆ ಇಂದಿನ ಕಾರ್ಯಕ್ರಮ ಭಾವಗಾನ ನಮ್ಮ ಏನಿದೆ NS ಲಕ್ಷ್ಮೀನಾರಾಯಣ ಭಟ್ರಿಗೆ ಮಾತಿನ ಮನೆಯ ಮೂಲಕ ಹಚ್ಚಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಂತಹ ವಾಯ್ಸ್ ಆಫ್ ಮಲ್ನಾಡ್ ಮುರಳಿ ಅವರು ಹಾಗೂ ಅವರ ತಂಡದವರಿಗೆ ಕೃತಜ್ಞತೆಯಿಂದ ಹಾಗೆ 1 ವರ್ಷಗಳ ಸಾಧನೆಯ ಹಾದಿಯಲ್ಲಿ ಯಾರ್ಯಾರು ನಮ್ಗೆ ಸಹಕಾರ ನೀಡಿದ್ದೀರಿ, ಮುಂದೆ ನೀಡ್ತಾ ಇದ್ದೀರಿ, ಅವರೆಲ್ಲರಿಗೂ ಕೂಡ ನಾನು ಮನಸಾರೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಬಡಾವಣೆಯ ಹಳೇ ಗೆಳೆಯ ಅರುಣ್ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಅವರು ಮಾಧ್ಯಮಗಳ ಮೂಲಕ ನನ್ನ ಕಾರ್ಯಕ್ರಮಗಳನ್ನು ನೋಡಿ ಒಂದ್ಸಲಿ ಬರ್ತೀನಪ್ಪ ಕಾರ್ಯಕ್ರಮ ನೋಡ್ತೀನಿ ಅಂತ ಹೇಳಿದ್ರು. ಇವತ್ತು ದಿಢೀರಾಗಿ ಪ್ರತ್ಯಕ್ಷ ಆಗಿದ್ದಾರೆ. ಅವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾತಿನ ಮನೆಗೂ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಮಾತಿನ ಮನೆಯಲ್ಲಿ ಹಾಗೆ ಇಂದು ವೇದಿಕೆಯ ಮುಂದೆ ನೀವೆಲ್ಲ ಯಾರಿದ್ದೀರಿ, ಈ ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯ ತನಕ ಖುಷಿಯಿಂದ ಅನುಭವಿಸಿದ್ದೀರಿ. ನಿಮಗೂ ಕೂಡ ಮಾತಿನ ಮನೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮಗಳ ಮೂಲಕ ಅಂದರೆ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮನ. ಇದರ ಮೂಲಕ ಕೂಡ ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಮಾತಿನ ಮನೆಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮನಸ್ಸುಗಳ ಸಮ್ಮಾನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಮುಂದಿನ ತಿಂಗಳು ಕರೆಯವಾಗುತ್ತದೆ.